ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ ನವೆಂಬರ್ ಕ್ರಾಂತಿ ವಿಚಾರ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಕಾಳಗ ಬಹಳ ಜೋರಾಗಿ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರಗಳೇನು? ಹಾಗಾದ್ರೆ ಈಗ ಎದ್ದಿರುವಂತ ಪ್ರಶ್ನೆ ಇದು. ನವೆಂಬರ್ ತಿಂಗಳಲ್ಲಿ ಇದೀವಿ, ರಾಜ್ಯದಲ್ಲಿ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಈಗ ಕುರ್ಚಿ ಕಾದಾಟ ಕಾಳಗ ಬಹಳ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಲೆಕ್ಕಾಚಾರಗಳೇನು? ಹಾಗಾದ್ರೆ ರಾಜಕೀಯದಲ್ಲಿ ಇದು $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ಶತಾಯಗತಾಯವಾಗಿ ಸಿಎಂ ಕುರ್ಚಿ ಪಡೆಯೋಕೆ ಡಿಕೆ ಶಿವಕುಮಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ರೆ, ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಸಿಎಂ ತಮ್ಮ ಕುರ್ಚಿಯನ್ನು ಉಳಿಸ್ಕೋಬೇಕು, ಡಿಸಿಎಂ ಸಿಎಂ ಕುರ್ಚಿಗೆ ಏರ್ಬೇಕು. ಇಬ್ಬರ ತಂತ್ರ ಪ್ರತಿತಂತ್ರ ರಣತಂತ್ರಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಇರುವಂತ ಲೆಕ್ಕಾಚಾರವನ್ನು ವಿವರಣೆ ನೀಡೋದಾದ್ರೆ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಲಿದ್ದಾರೆ. ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ ವಿಚಾರ, ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ಹಲವು ವ್ಯಾಖ್ಯಾನಗಳು, ಹಲವು ಹೇಳಿಕೆಗಳನ್ನ ಖುದ್ದು ಸ್ವಪಕ್ಷೀಯ ನಾಯಕರುಗಳೇ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಅವರದೇ ಆದಂತ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ 2 ವರ್ಷ ಸಿಎಂ ಆಗಿ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸಿದ್ದು, ಸದ್ಯ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಅಧಿಕಾರ ಹಂಚಿಕೆ ಅಂತ ಚರ್ಚೆ ಆಗಿಲ್ಲ. ಹಾಗಾಗಿ ನನ್ನೇ ಮುಂದುವರಿಸ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇದ್ರ ಜೊತೆಗೆ ರಾಜ್ಯದಲ್ಲಿ ನೀಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳಿರ್ಬೋದು, ಉಪಚುನಾವಣೆ ಫಲಿತಾಂಶ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಜನಾಭಿಪ್ರಾಯ ವ್ಯಕ್ತವಾಗಿರೋದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕಿದೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಈಗ ಅನೌನ್ಸ್ ಆಗಲಿದೆ. ಆ ವಿಚಾರ ಕುರಿತಂತೆ ಕೂಡ ಸಿದ್ಧತೆ ಮಾಡಿಕೊಳ್ಬೇಕಾದ್ರಿಂದ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇಲ್ಲ ಎಂಬತಕ್ಕಂಥ ಅಚಲವಾದಂತ ನಂಬಿಕೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಇದರ ಜೊತೆಗೆ ಸಚಿವರು ಮತ್ತೆ ಶಾಸಕರು, ಕಾರ್ಯಕರ್ತರು ಕೂಡ ಸಿದ್ದರಾಮಯ್ಯ ಪರವಾಗಿರೋದ್ರಿಂದ ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಯಾವುದೇ ಸೂಚನೆಯನ್ನು ನೀಡೋದಿಲ್ಲ. ಕೇವಲ ಸಚಿವ ಸಂಪುಟ ಪುನಾರಚನೆ ಮಾಡಿ ಆಡಳಿತ ಯಂತ್ರಕ್ಕೆ ವೇಗ ಕೊಡಿ, ಪಕ್ಷ ಸಂಘಟನೆ ಮಾಡಿ ಎಂಬತಕ್ಕಂಥ ಸೂಚನೆಯಷ್ಟೇ ನೀಡ್ತಾರೆ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ರಾಜ್ಯದಲ್ಲಿ ನನ್ನ ನೇತೃತ್ವದಲ್ಲಿ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ನನ್ನ ತ್ಯಾಗ ಇರ್ಬೋದು, ಶ್ರಮ ಇರ್ಬೋದು, ಇದೆಲ್ಲವೂ ಕೂಡ ಮನವರಿಕೆ ಆಗಿದೆ. ಜೊತೆಗೆ ಇತರ ನಾಯಕರುಗಳು ಕೂಡ, ಅಂದ್ರೆ ಪಕ್ಷ ಸೇರಿದಂತೆ ಅನೇಕ ಕಡೆ ಕಾರ್ಯಕರ್ತರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ನೀಡಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಇದನ್ನ ಹೈಕಮಾಂಡ್ ನಾಯಕರು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರು, ಅದರಲ್ಲೂ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ತಮ್ಮ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ನೀಡಿ ನನಗೆ ಸಿಎಂ ಗದ್ದಿಗೆಯನ್ನ ನೀಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಯಾವುದೇ ನಾಯಕರು ಏನೇ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಟ್ಟರು ಕೂಡ ಶಾಸಕರ ಬೆಂಬಲದ ವಿಚಾರ ಹೊರತುಪಡಿಸಿ ಹೈಕಮಾಂಡ್ ಕೃಪಾ ಕಟಾಕ್ಷ ನನ್ನ ಬೆಂಬಲಕ್ಕಿದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಹಾಗಾಗಿ ದೆಹಲಿ ಭೇಟಿ ಸಂದರ್ಭದಲ್ಲಿ ಇಬ್ಬರು ನಾಯಕರನ್ನ ಕೂರಿಸಿ ಹೈಕಮಾಂಡ್ ನಾಯಕರು ಮಾತುಕತೆಯನ್ನ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ, ಇವರಿಬ್ಬರ ಲೆಕ್ಕಾಚಾರವನ್ನ ಹೊರತುಪಡಿಸಿ ಹೈಕಮಾಂಡ್ ನಾಯಕರು ಬೇರೆ ಏನಾದ್ರೂ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಬಿಹಾರ ಚುನಾವಣೆ ನಂತರ, ಅಂದ್ರೆ ಮುಂದಿನ ವಾರ ಸಿಎಂ ಮತ್ತೆ ಡಿಸಿಎಂ ಅವರು ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಲೆಕ್ಕಾಚಾರಗಳಿರ್ಬೋದು, ನಾಯಕರ ಅಭಿಪ್ರಾಯಗಳಿಗೆ ಹೈಕಮಾಂಡ್ ನಾಯಕರು ಯಾವ ಸಿದ್ಧ ಸೂತ್ರವನ್ನ, ಸಮನ್ವಯ ಸೂತ್ರವನ್ನ ಸೂಚಿಸ್ತಾರೆ, ಏನಾದ್ರೂ ಸಚಿವ ಸಂಪುಟ ಪುನಾರಚನೆಗೆ ಅಷ್ಟೇ ಚಾಲನೆಯನ್ನ ನೀಡಿ ಇದೇ ನಾಯಕತ್ವದಲ್ಲಿ ಮುಂದುವರಿರಿ ಅಂತಕ್ಕಂಥ ಸೂಚನೆಯನ್ನ ನೀಡ್ತಾರ, ಅಥವಾ ಏನಾದ್ರೂ ಬದಲಾವಣೆ ಅಂತ ವಿಚಾರಗಳಿದ್ರೆ ರಾಜ್ಯ ನಾಯಕರು ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಅವರ ಅಭಿಪ್ರಾಯವನ್ನು ಕೂಡ ಆಲಿಸ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತ ಚರ್ಚೆಗೆ ಶೀಘ್ರವೇ, ಅಂದ್ರೆ ಮುಂದಿನ ವಾರ ಉತ್ತರ ಸಿಗಲಿದೆ. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.